ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಜೋಡಿ ಟಾಸ್ಕ್ ನಡೀತಾ ಇದೆ. ಆ ಒಂದು ಜೋಡಿ ಟಾಸ್ಕ್ಗೆ ಇಲ್ಲಿ ಜೋಡಿಗಳನ್ನ ಸೇರಿಸುವಂತ ಒಂದು ಚಟುವಟಿಕೆ ನಡೀತಾ ಇದೆ. ಅಂಡ್ ಇಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ ಜೋಡಿಗಳನ್ನ ಸೆಲೆಕ್ಟ್ ಮಾಡುವಂತ ಒಂದು ಅವಕಾಶ ಬಂದಿರುವಂಥದ್ದು ಇಲ್ಲಿ ನಮ್ಮ ಹುಡುಗಿಯರಿಗೆ. ಸೊ ಅವರು ಚಾಯ್ಸ್ ಮಾಡ್ತಾರೆ ಯಾವ ಒಂದು ಹುಡುಗ ಅವರಿಗೆ ಒಂದು ಜೋಡಿಯಾಗಿ ಸಿಗಬೇಕು ಅನ್ನುವಂಥದ್ದು. ಸೊ ಅಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಜೋಡಿಗಳು ನೋಡ್ತಾ ಇದ್ರೆ ಇದು ಮುಂಚೆನೆ ಪ್ರೀ ಪ್ಲಾನ್ಡ್ ಆಗಿರುವಂಥ ಒಂದು ಜೋಡಿ ಅಂತಾನೆ ಗೊತ್ತಾಗ್ತಾ ಇದೆ. ಬಿಕಾಸ್ ನಾವು ಏನೇನು ಜೋಡಿಗಳಂತ ಇವಾಗ ಅನ್ಕೊಂಡಿದೀವಿ, ಸೊ ಕಾವ್ಯ ಗಿಲ್ಲಿ, ಸೂರಜ್ ಅಂಡ್ ರಾಶಿಕಾ, ಸೊ ಅವರನ್ನೇ ಜೋಡಿಯಾಗಿ ಸೇರಿ ಆಟ ಆಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ. ಸೊ ಅವರವರ ಜೋಡಿ ಈ ಒಂದು ವಾರದಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಕೆ ನಾನಂತೂ ಕಾಯ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಡೈರೆಕ್ಟ್ ಆಗಿ ಅಲ್ಲಿ ಬಿಗ್ ಬಾಸ್ ಹೇಳುವಂಥದ್ದು ಏನಂತಂದ್ರೆ ಜೋಡಿ ಸದಸ್ಯರನ್ನು ಆರಿಸಲು ಬಿಗ್ ಬಾಸ್ ಒಂದು ಚಟುವಟಿಕೆ ನೀಡುತ್ತಿದ್ದಾರೆ ಅಂತ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಸೊ ಪ್ರೋಮೋದಲ್ಲಿ ನೋಡ್ತಾರೆ ಹುಡುಗಿರು ಎಲ್ಲರೂ ಕೂಡ ಅಲ್ಲಿ ಕುತ್ಕೊಂಡಿದ್ದಾರೆ. ಸೊ ಬೇಕು ಬೇಡ ಅನ್ನೋಂಥ ಒಂದು ಹಲಿಗೆ ನಡ್ಕೊಂಡು ಕುತ್ಕೊಂಡಿದ್ದಾರೆ. ಸೊ ಅಲ್ಲಿ ಒಬ್ಬೊಬ್ಬರಾಗಿ ಹುಡುಗರು ಬಂದು ಹೇಳಬೇಕಾಗತ್ತೆ ಯಾಕೆ ಅವರು ಅವ್ರ ಜೊತೆ ಆಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ಸೊ ಅದನ್ನ ಇಷ್ಟ ಆದ್ರೆ ಸೊ ಅವರು ಬೇಕು ಅಂತ ಹೇಳ್ತಾರೆ, ಇಲ್ಲ ಅಂತಂದ್ರೆ ಬೇಡ ಅಂತ ಹೇಳ್ತಾರೆ. ಬೇಕು ಅಂತ ಒಂದು 4 ಜನ ಹೇಳ್ತಾರೆ. ಸೊ ಅದರಲ್ಲಿ ಈ ಹುಡುಗ ಯಾರು ನಿಂತ್ಕೊಂಡಿರ್ತಾರೆ ಸೊ ಅವ್ರು ಚೂಸ್ ಮಾಡಬೇಕಾಗುತ್ತೆ ಯಾರ ಜೊತೆಗೆ ನಾನು ಆಡ್ತೀನಿ ಅಂತ. ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಹುಡುಗಿರು ಕೂಡ ಅಷ್ಟೇ ಇಷ್ಟ ಇಲ್ಲ ಯಾರು ಬೇಡ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಫಸ್ಟಿಗೆ ರಜತ್ ಬರ್ತಾರೆ. ರಜತ್ ಬಂದು ಅಲ್ಲಿ ಮೀನ್ಸ್ ಏನೋ ಒಂದು ಹೇಳಿರ್ತಾರೆ. ಸೊ ನಾನು ಯಾಕೆ ಬೆಸ್ಟ್, ನನ್ನ ಯಾಕೆ ಚೂಸ್ ಮಾಡಬೇಕು ಅಂತಂದಾಗ ಸೊ ಅಲ್ಲಿ ಬೇಕು ಅಂತ ಹೇಳಿರುವಂಥದ್ದು ಅಶ್ವಿನಿ ಅವ್ರು ಬೇಕು ಅಂತ ಹೇಳಿದ್ರೆ, ಕಾವ್ಯ ಅವ್ರು ಬೇಕು ಅಂತ ಹೇಳಿದ್ರೆ, ಆಮೇಲೆ ಚೈತ್ರ ಅವರು ಬೇಕು ಅಂತ ಹಿಡಿದಿದ್ದಾರೆ ಆ ಅಲ್ಗೆನ. ಸೊ ಅದರ ಪ್ರಕಾರ ಅಲ್ಲಿ ರಜತ್ ಅವರು ಚೂಸ್ ಮಾಡ್ತಾರೆ ಯಾರನ್ನ ನಾನು ಚೂಸ್ ಮಾಡಬೇಕು ಅಂತ. ಸೊ ರಜತ್ ಚೂಸ್ ಮಾಡಿರುವಂಥದ್ದು ಚೈತ್ರ ಅವ್ರನ್ನ ಚೂಸ್ ಮಾಡಿದ್ದಾರೆ. ಗೊತ್ತಿಲ್ಲ ಯಾಕೆ ಅವ್ರನ್ನ ಚೂಸ್ ಮಾಡಿದ್ರು ಅಂತ. ಚೈತ್ರ ಅಂತ ಬಂದಾಗ ಟಾಸ್ಕಲ್ಲಿ ಎಲ್ಲೂ ಕೂಡ ಅಂತ ಒಂದು ಪರ್ಫಾರ್ಮೆನ್ಸ್ ಮಾಡಲ್ಲ. ಮೇ ಬಿ ಅಶ್ವಿನಿ ಆರ್ ಕಾವ್ಯ ಅವ್ರನ್ನ ಚೂಸ್ ಮಾಡ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ ನನಗೆ, ಗೊತ್ತಿಲ್ಲ. ಮೇ ಬಿ ಆ ಒಂದು ಲಾಸ್ಟ್ ಸೀಸನ್ದು ಒಂದು ವೈಬ್ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಚೈತ್ರ ಅವ್ರನ್ನ ಚೂಸ್ ಮಾಡಿದ್ರೆ, ಅಥವಾ ಇದರಲ್ಲಿ ಏನಾದರೂ ಬೇರೆ ಟ್ವಿಸ್ಟ್ ಇದೆ ಅನ್ನೋವಂಥದ್ದು ಎಪಿಸೋಡ್ ನೋಡಿದಾಗೆ ಗೊತ್ತಾಗುವಂಥದ್ದು. ಓಕೆ, ಅದಾದಮೇಲೆ ಧ್ರುವಂತ್ ಅವ್ರು ಬಂದು ನಿಂತ್ಕೊಂಡು ಹೇಳ್ತಾರೆ ನಾನು ಟಾಸ್ಕ್ ಅಂತ ಬಂದಾಗ 100% ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲರೂ ಕೂಡ ಅಲ್ಲಿ ಬೇಡ ಅಂತಲೇ ಹೇಳಿರುವಂಥದ್ದು. ಒಂದು ರೀತಿಯಲ್ಲಿ ಧ್ರುವಂತ್ ಅಣ್ಣಂಗೆ ಸ್ವಲ್ಪ ಶೇಪ್ ಔಟ್ ಆಗಿರುತ್ತೆ. ಯಾಕಂತಂದ್ರೆ ಅವ್ರ ಆಟ ಆಲ್ರೆಡಿ ಗೊತ್ತಿದೆ ನಿಮಗೆ. ಅವ್ರ ಟೀಮಲ್ಲಿ ಇದ್ಕೊಂಡು ಅವ್ರ ಜೊತೆ ಇದ್ಕೊಂಡೇ ಒಂದು ರೀತಿಯಲ್ಲಿ ಸೊ ಬೆನ್ನಿಗೆ ಚೂರಿ ಹಾಕುವಂಥ ಕ್ಯಾರೆಕ್ಟರ್ ಧ್ರುವಂತದ್ದು. ಸೊ ಇಂಥ ಟೈಮಲ್ಲಿ ಅಲ್ಲಿ ಯಾರು ಮಾತ್ರ ಚೂಸ್ ಮಾಡ್ತಾರೆ ಹೇಳಿ? ಯಾರೂ ಚೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಇದಾದ್ಮೇಲೆ ರಘು ಅವ್ರು ಬರ್ತಾರೆ. ಸೊ ರಘು ಅವರು ಬಂದಾಗ ಸೊ ಅಶ್ವಿನಿ ಆ್ಯಂಡ್ ಕಾವ್ಯ ಅವರು ಸೊ ಬೇಕು ಅಂತ ಹೇಳ್ತಾರೆ. ಬಟ್ ರಘು ಅವ್ರು ಚೂಸ್ ಮಾಡಿರುವಂಥದ್ದು ಅಶ್ವಿನಿ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಕೊನೆಯಲ್ಲಿ ಉಳಿದಂಥದ್ದು ಅಲ್ಲಿ ಕಾವ್ಯ ಆ್ಯಂಡ್ ನಮ್ಮ ರಾಶಿಕಾ ಉಳ್ಕೊಂಡಿರ್ತಾರೆ. ಸೊ ಅವಾಗ ಗಿಲ್ಲಿ ಬಂದಾಗ ಅಲ್ಲಿ ಮೇ ಬಿ ಕಾವ್ಯ ಅವರು ಗಿಲ್ಲಿನ ಚೂಸ್ ಮಾಡಿದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಕಾವ್ಯ ಕೊಟ್ಟಿರುವಂಥ ರೀಸನ್ ಏನಂತಾರೆ, ಗಿಲ್ಲಿ ಕಾವ್ಯ ಆ ಬಾಂಡ್ನ ಮುರಿಯೋಣ ಅಂತಾನೆ ಇಬ್ಬರನ್ನ ನಾನು ಸೆಲೆಕ್ಟ್ ಮಾಡಿದೆ, ಬಟ್ ಅವರು ಮತ್ತೊಬ್ಬರನ್ನ ಸೆಲೆಕ್ಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಕಾವ್ಯ ಅಂದರೆ ಗಿಲ್ಲಿ ಆ ಒಂದೇನು ಕಾವ್ಯ ಅನ್ನೋಂಥ ಬಾಂಡ್ ಇದೆ, ಸೊ ಅದನ್ನು ಮುರಿಬೇಕು ಅಂತ ಅವ್ರನ್ನ ಅನ್ಕೊಂಡಿದ್ರಂತೆ. ಯಾಕೆ ಏನು ಅಂತ ಗೊತ್ತಿಲ್ಲ ನನಗೆ. ಮೀನ್ಸ್ ಮನೆಯವರೆಲ್ಲ ಹೇಳ್ತಿದಾರಲ್ಲ ಸೊ ಕಾವ್ಯ ಗಿಲ್ಲಿ ಅಂತ. ಸೊ ಅದಕ್ಕೋಸ್ಕರ ಆ ಬಾಂಡ್ನ ಮುರಿಯೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಬೇರೆಯವ್ರನ್ನ ಅವ್ರು ಸೆಲೆಕ್ಟ್ ಮಾಡಿದ್ರು. ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋದರೆ ರಘು ಅವ್ರನ್ನ ಚೂಸ್ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ರಜತ್ ಅವ್ರನ್ನ ಕೂಡ ನಾನು ಬೇಕು ಅಂತ ಹೇಳಿದ್ರು, ಬಟ್ ಅವರು ಇವ್ರನ್ನ ಚೂಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಕಾವ್ಯ ಏನಂತಂದರೆ ಕೊನೆಗೆ ಯಾರು ಇಲ್ಲದೇ ಇರೋ ಕಾರಣಕ್ಕೆ ಸೊ ಇಲ್ಲಿ ಗಿಲ್ಲಿನ ಚೂಸ್ ಮಾಡ್ತಾರೆ. ಗಿಲ್ಲಿ ಆರಾಮಾಗಿ ಕಾವ್ಯ ಅವ್ರನ್ನ ಚೂಸ್ ಮಾಡೇ ಮಾಡ್ತಾನೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಅಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸೊ ಅವನ ಜೊತೆ ನಾನೇ ಬೆಸ್ಟ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಅವನ ಜೊತೆನೇ ಆಡ್ತೀನಿ ಅಂತ ಇಲ್ಲಿ ಕಾವ್ಯ ಹೇಳಿರುವಂಥದ್ದು. ಓಕೆ, ನೋಡೋಣ, ಒಂದು ಒಳ್ಳೆ ಅವಕಾಶ ಇದೆ ಅವರಿಗೆ ಒಂದು ಇಬ್ರು ಜೋಡಿಯಾಗಿ. ಸೊ ಒಂದು ವೀಕ್ನೆಸ್ ಅಂತ ಹೇಳ್ತಂದ್ರೆ ಟಾಸ್ಕಲ್ಲಿ ಇಬ್ರು ಕೂಡ ವೀಕ್ ಇದ್ದಾರೆ, ಹಾಗೆ ಹೀಗೆ ಬರೀ ಮಾತು ಅಂತ ಹೇಳ್ತಿದ್ದಾರೆ. ಬಟ್ ಒಂದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಟಾಸ್ಕ್ ಅಂತ ಬಂದಾಗ ಒಂದು ಒಳ್ಳೆ ಅವಕಾಶ. ಸೊ ಯಾವ ರೀತಿಯಲ್ಲಿ ಆಡ್ತಾರೆ ಅನ್ನೋಂಥದ್ದು ನೋಡೋಣ. ಓಕೆ, ಸೊ ಇದಾದ್ಮೇಲೆ ರಾಶಿಕಾ ಸೊ ಅಗೇನ್ ಅಲ್ಲಿ ಉಳಿದಿರೋಂಥದ್ದು ಯಾರು ಮೇ ಬಿ ನಮ್ಮ ಸೂರಜ್ ಅಂತ ಅನ್ಸುತ್ತೆ ಕೊನೆಯಲ್ಲಿ. ಸೊ ರಾಶಿಕಾ ಅವರು ಸೂರಜ್ ಅವ್ರನ್ನ ಚೂಸ್ ಮಾಡ್ತಾರೆ. ಸೂರಜ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಗೊತ್ತಿತ್ತು. ಸೊ ಅದಕ್ಕೋಸ್ಕರನೇ ನಾನು ಬೇರೆಯವ್ರಿಗೆ ಬೇಕು ಅಂತ ನಾಟಕ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಮೇ ಬಿ ಇದು ಕಾವ್ಯ ಅವರಿಗೆ ಟಾಂಗ್ ಕೊಟ್ಟಂಗಿತ್ತು. ಸೊ ಕಾವ್ಯ ರೀಸನ್ ಕೊಟ್ಟಿದ್ರಲ್ಲ, ನಾನು ಈ ಒಂದು ಬಾಂಡ್ನ ಮುರಿಬೇಕು ಅಂತಾನೆ ಸೊ ಇಬ್ಬರನ್ನ ಕೂಡ ಸೆಲೆಕ್ಟ್ ಮಾಡಿದೆ ಅಂತ ಏನು ಹೇಳಿದ್ರು. ಸೊ ಅದು ಆ ಥರ ನಾಟಕ ನಾನು ಮಾಡಿಲ್ಲ ಅಂತ ರಾಶಿಕಾ ಅವರು ಇಲ್ಲಿ ಕಾವ್ಯ ಅವರಿಗೆ ಟಾಂಗ್ ಕೊಟ್ಟರು ಅಂತ ಅನ್ಸುತ್ತೆ. ಆ್ಯಂಡ್ ಕೊಟ್ಟಿದ್ದಾದ್ಮೇಲೆ ಅಗೇನ್ ಅಲ್ಲಿ ಸೂರಜ್ ಅವ್ರನ್ನ ಚೂಸ್ ಮಾಡ್ತಾರೆ. ಆ್ಯಂಡ್ ಸೂರಜ್ ಅವರೆಲ್ಲ ಚೂಸ್ ಮಾಡಿದ್ದಾದ್ಮೇಲೆ ಸೊ ಅಲ್ಲಿ ರಾಶಿಕಾ ಒಂದು ಮಾತು ಹೇಳ್ತಿದ್ದಾರೆ ಸೂರಜ್ ಎದುರುಗಡೆಗೆ ಸಪ್ರೇಟ್ ಡಿಸ್ಕಷನ್ ಟೈಮಲ್ಲಿ. ಈ ಸಾರಿ ಟಾಸ್ಕ್ ವಿನ್ ಆಗಿ ಸೊ ಕಾವ್ಯ ಗಿಲ್ಲಿನ ಆಚೆ ಇಡ್ತೀವಿ ಅನ್ನೋ ರೀತಿಯಲ್ಲಿ ಫಿಕ್ಸ್ ಆಗಿ ಹೋಗಿದ್ದಾರೆ. ಫುಲ್ ಸೀರಿಯಸ್ ಆಗಿ ತಗೊಂಡಿದ್ದಾರೆ ರಾಶಿಕಾ ಅವರು. ಬಿಕಾಸ್ ಈ ನಾಮಿನೇಷನ್ ಅಂತ ಬಂದಾಗ ರಾಶಿಕಾ ವರ್ಸಸ್ ಕಾವ್ಯ ಆ್ಯಂಡ್ ಗಿಲ್ಲಿ ಆಗಿರೋದ್ರಿಂದ ಸೊ ರಾಶಿಕಾ ಇದನ್ನು ಸ್ವಲ್ಪ ಪರ್ಸ್ನಲ್ ಆಗಿ ಫೈಟ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಈ ಥರ ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಹೆಲ್ದಿ ಕಾಂಪಿಟೇಷನ್ ಇದ್ರೇ ಒಂಥರ ಮಜಾ ಇರುವಂಥದ್ದು. ನೋಡೋಣ, ಇವಾಗ ಕಾವ್ಯ ಗಿಲ್ಲಿ ಅಂತ ಬಂದಾಗೂ ಕೂಡ ಅಷ್ಟೇ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಕಾವ್ಯಗೆ ಒಂದು ರಾಶಿಕಾಗೆ ಸೋಲಿಸಬೇಕು ಅಂತ ಒಂದು ಹಠ ಇದೆ. ಆ್ಯಂಡ್ ಸುಮಾರು ಟೈಮಲ್ಲಿ ಏನು ಎದುರು ಬದ್ರು ಆಗಿದ್ದಾರೆ ಇಬ್ಬರು ಕೂಡ. ಅಪೋಸಿಟ್ ಆಗಿ ನಿಂತ್ಕೊಂಡ್ರು ಕೂಡ ಅಲ್ಲಿ ಮ್ಯಾಕ್ಸಿಮಮ್ ಟೈಮಲ್ಲಿ ರಾಶಿಕಾನ ಗೆದ್ದಿರುವಂಥದ್ದು. ಸೊ ಇವಾಗ ನೋಡೋಣ, ಜೋಡಿ ಟಾಸ್ಕ್ ಆಗಿರೋದ್ರಿಂದ ಸೊ ರಾಶಿಕಾ ವರ್ಸಸ್ ಕಾವ್ಯ ಸೊ ಯಾವ ಮಟ್ಟಕ್ಕೆ ಈ ವಾರ ಒಂದು ಕಿತ್ತಾಟ ಅಥವಾ ಫೈಟ್ ಇರುತ್ತೆ ಅನ್ನೋಂಥದ್ದು ನೋಡ್ಲಿಕ್ಕೆ ನಾನಂತೂ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಇಬ್ಬರು ಇಲ್ಲಿ ಯಾರು ಗೆದ್ರು ಕೂಡ ತುಂಬ ಖುಷಿ ಇದೆ.
ಕಡೆ ರಾಶಿಕಾ ಕೂಡ ನನಗೆ ಟಾಸ್ಕ್ ಅಂತ ಬಂದಾಗ ಫೇವರೇಟು, ಆ್ಯಂಡ್ ಗಿಲ್ಲಿ ಕಾವ್ಯ ಅಂತಂತೂ ಮುಂಚೆಯಿಂದನೇ ಫೇವರೇಟು. ಸೊ ನಿಮ್ಗೇನು ಅನ್ಸುತ್ತೆ? ನನ್ನ ಫೇವ್ರೇಟ್ಗಳಂತೂ ಖಂಡಿತವಾಗ್ಲೂ ಇಬ್ಬರು ಎದುರು ಬದ್ರು, ಆದರೆ ಸೊ ನೋಡ್ಲಿಕ್ಕೆ ಮಜಾ ಸಿಗುತ್ತೆ, ಯಾರು ಗೆದ್ದರೂ ಕೂಡ ಖುಷಿ ಇದೆ. ಸೊ ಒಟ್ಟಿನಲ್ಲಿ ಫೇರ್ ಗೇಮ್ ಆಗಬೇಕು, ಕಿತ್ತಾಟ ಆಗಬಾರ್ದು ಅನ್ನೋಂಥದ್ದು ಅಷ್ಟೇ ಕೇಳ್ಕೊತೀನಿ ನಾನು. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ಜೋಡಿಗಳ ಬಗ್ಗೆ ಆ್ಯಂಡ್ ಈ ವಾರದ ಒಂದು ಟಾಸ್ಕ್ ಬಗ್ಗೆ ಏನೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಛಾ ಬಾಯ್ ಬಾಯ್.